ಜೀವರಸ ನದಿ H2O, ಜೀವವಾಯು ಆಕ್ಸಿಜನ್. ಇಡೀ ಭೂಮಿಯನ್ನು ಒಂದು ಹೆಣ್ಣು ಅಂತ ನೋಡಿದರೆ, ಸೂರ್ಯನನ್ನು ಪುರುಷ ಅಂತ ನೋಡಿದರೆ, ಅವರಿಬ್ಬರ ಸಮಾಗಮದಿಂದ ಹುಟ್ಟಿದ ಚೈತನ್ಯವೇ ವೃಕ್ಷಗಳು. ವೃಕ್ಷಗಳೇ ಇಲ್ಲ ಅಂದರೆ ಮಳೆ ಹೇಗೆ ಬರುತ್ತೆ? ಒಂದಕ್ಕೊಂದು ರಿಲೇಟೆಡ್. ಹಳ್ಳಿಲಿದ್ದ ಸೋಗೆ ಮನೆಯಲ್ಲಿದ್ದವನು ಅತಿ ಶ್ರೀಮಂತಿಕೆಯಲ್ಲಿ ಅವನು ಮಾಡಿದ್ನಿದ್ದೆ ನೀವು ನಿಮ್ಮ ಹಣೆ ಬರಕ್ಕೆ ಇವತ್ತಿನ ತನಕ ಮಾಡಿಲ್ಲ. ಮಕ್ಕಳಿಗೆ AC ಇಟ್ವಿ, OCಯಲ್ಲಿ ಒಳ್ಳೆ ಗಾಳಿ ಇಡಲಿಲ್ಲ, ಹೀಲಿಯಂ ಕುಡಿಸ್ತಾ ಇದ್ದೀವಿ. ಯಾಕೆ ಬೇಕು ಪ್ರಕೃತಿ? ನಾವೇನೇನೋ ಆರ್ಟಿಫಿಷಿಯಾಲಿಟಿಗಳಿಂದ ಮನೆ ಅಲಂಕಾರ ಮಾಡ್ತೀವಿ, ನೈಜತೆಯಿಂದ ಅಲಂಕಾರ ಮಾಡುವ ಗಿಡಗಳ ಮೂಲಕ. ಅದು ಔಷಧಿ ಗಿಡಗಳನ್ನು ಇಡುವ. ನೀವು ಮಾಡೋ ಮಕ್ಕಳಿಗೆ ಮಾಡೋ ದೊಡ್ಡ ಕನ್ಸನ್ ಅದು, ಕಾಂಟ್ರಿಬ್ಯೂಷನ್. ಆ ಗಾಳಿ, ಒಳ್ಳೆ ಗಾಳಿ ಬೀಸಿ, ಔಷಧಿ ಗಿಡದ ಗಾಳಿ ಮಕ್ಕಳಿಗೆ ಬೀಸಿದರೆ ಆರೋಗ್ಯ ಒಳ್ಳೆಯದಾಗ್ತದೆ. ಸಾಂಬಾರು ಬಳ್ಳಿ ಗಿಡ, ಸದಾಪಿನ ಗಿಡ, ದೇವಪತ್ರ ಗಿಡ, ಒಂದಲಗದ ಗಿಡ. ಒಂದಲಗ ಅಂತ ನಾನು ಹೇಳಿದ್ದೆ, ಇದನ್ನು ಬ್ರಾಹ್ಮಿ ಎಲೆ ಅಂತೀವಿ. ಶಾಸ್ತ್ರದಲ್ಲಿ ಸರಸ್ವತಿಗೆ ಸಂಬಂಧಪಟ್ಟ ಎಲೆ. ನಾಲಿಗೆ ದೋಷವನ್ನು, ಮೆಮೊರಿ ಪವರ್ ಜಾಸ್ತಿ ಮಾಡುತ್ತೆ. ನಿಮ್ಮ ಮಾತ್ರೆ 300 ರೂಪಾಯಿದ ಅದೇ ಒಂದಲಗದ ಎಲೆ. ಬ್ರೈನಲ್ಲಿರೋ ಎಲ್ಲ ಸ್ಟ್ರೆಸ್ಸನ್ನು ಅದು ಕಿತ್ತು ಬಿಸಾಕ್ತದೆ. ಬ್ರಾಡ್ ಮೈಂಡಲ್ಲಿ ಥಿಂಕ್ ಮಾಡಿದಾಗ ಮಾತ್ರ ಪ್ರಕೃತಿ ಬ್ರಾಡ್. ಇಟ್ಸ್ ಎ ಇನ್ಫೈನೈಟ್, ಇಟ್ ಈಸ್ ನಾಟ್ ಫೈನೈಟ್. ಇಟ್ಸ್ ಎ ಇನ್ಫೈನೈಟ್. ನೇಚರ್ ಈಸ್ ಆಲ್ವೇಸ್ ಇನ್ಫೈನೈಟ್. ನಾವು ಈ ಹಣ ಇಟ್ಸ್ ಎ ಫೈನೈಟ್. ಎಣಿಸ್ಬೋದಲ್ಲ ಅದನ್ನು? ಪ್ರಕೃತಿನ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಗಾಳಿಯನ್ನು ಸೃಷ್ಟಿ ಮಾಡುವುದು ಅದು ಆಕ್ಸಿಜನ್ ಅಲ್ವಾ? ಜೀವವಾಯು. ಜೀವರಸ ನದಿ H2O, ಜೀವವಾಯು ಆಕ್ಸಿಜನ್. ಆಕ್ಸಿಜನನ್ನು ರಿಲೀಸ್ ಮಾಡೋ ತಾಕತ್ತಿರೋ ವೃಕ್ಷಗಳು. ಒಂದು ಅಗ್ನಿಹೋತ್ರದಿಂದ ಆಗುತ್ತೆ, ಇನ್ನೊಂದು ವೃಕ್ಷಗಳಿಂದ ಆಗ್ತದೆ. ಆ ವೃಕ್ಷಗಳು ಇನ್ಫೈನೈಟ್ ಸ್ಟೇಟ್ ಆಫ್ ಕಾಸ್ಮಿಕ್. ಇಡೀ ಭೂಮಿಯನ್ನು ಒಂದು ಹೆಣ್ಣು ಅಂತ ನೋಡಿದರೆ, ಸೂರ್ಯನನ್ನು ಪುರುಷ ಅಂತ ನೋಡಿದರೆ, ಅವರಿಬ್ಬರ ಸಮಾಗಮದಿಂದ ಹುಟ್ಟಿದ ಚೈತನ್ಯವೇ ವೃಕ್ಷಗಳು. ಇಟ್ಸ್ ಮೈ ಅನಾಲಿಸಿಸ್, ಅನುಭವ ಸಮೇತ. ಸೂರ್ಯನ ಕಿರಣ ಎಂಬ ವೀರ್ಯ ಪ್ರಕೃತಿಯನ್ನು, ಭೂಮಿಯನ್ನು, ಹೆಣ್ಣನ್ನು ಸ್ಪರ್ಶ ಆದಾಗ ಅವಳಿಂದ ಜನ್ಮ ತಾಳಿದ ಮಕ್ಕಳು ಈ ವೃಕ್ಷಗಳು. ಒಂದು ಕಡೆ ಗಾಳಿಯಾಗಿ, ಒಂದು ಕಡೆ ಆಹಾರ ಆಗಿ, ಒಂದು ಕಡೆ ವಸತಿಗೆ ಮಾಡಾಗಿ, ತೊಲೆಯಾಗಿ, ಎಲ್ಲದಕ್ಕೂ ಆಧಾರವಾಗಿದ್ದ ವೃಕ್ಷಗಳನ್ನು ನಾವು ಆಧಾರವೇ ಇಲ್ಲದ ಹಾಗೆ ಕಡಿದು ಸಿಮೆಂಟ್ ಕಾಂಕ್ರೀಟ್ ರೋಡ್ ಮಾಡಿದ ಫಲ ಇಂಪ್ಯಾಕ್ಟ್ ಏನು? ಕೊರೋನಾ. ಮಕ್ಕಳಿಗೆ FD ಇಟ್ವಿ, ಶುದ್ಧ ಗಾಳಿ ಇಡಲಿಲ್ಲ. ಮಕ್ಕಳಿಗೆ AC ಇಟ್ವಿ, OCಯಲ್ಲಿ ಒಳ್ಳೆ ಗಾಳಿ ಇಡಲಿಲ್ಲ, ಹೀಲಿಯಂ ಕುಡಿಸ್ತಾ ಇದ್ದೀವಿ. ಅದನ್ನೇ ದೊಡ್ಡ ಸ್ಟ್ಯಾಂಡರ್ಡ್ ಅಂಥೇಳಿ ಅವುಗಳ ಬ್ರಾಂಕೈಟ್ಸನ್ನು. ಯಾಕೆ AC ಒಳ್ಳೇದಾಗಿದ್ದರೆ ಮೊನ್ನೆ ಕೊರೋನಾದಲ್ಲಿ ಡಾಕ್ಟ್ರು ಕಾರಲ್ಲಿ AC ಯೂಸ್ ಮಾಡಬೇಡಿ ಅಂತ ಯಾಕೆ ಹೇಳಿದ್ದು? ಮಾಡಿ ಅನ್ಬೇಕಿತ್ತು. ಅವರಿಗೂ ಗೊತ್ತಿದ್ದು ವಿಷ ಅಂತ. ಫ್ರಿಡ್ಜಲ್ಲಿ ಇಟ್ಟಿದ್ದ ಆಹಾರ ವಿಷ ಅಂತ ಡಾಕ್ಟ್ರಿಗೆ ಗೊತ್ತಿಲ್ಲ, ಗೊತ್ತಿದೆ. ಹೇಳಿದರೆ ಫ್ರಿಡ್ಜ್ ಅವ್ರಿಗೆ ಬಿಸ್ನೆಸ್ ಇಲ್ಲ. ಈ ಎಲ್ಲ ನಮ್ಮ ಪ್ರಕೃತಿ, ನಮ್ಮ ಆರೋಗ್ಯ ಎಲ್ಲವೂ ಹಾಳಾಗಲಿಕ್ಕೆ ಕಾರಣ ಅದರ ಹಿಂದೆ ಏನೋ ಒಂದು ಹಿಡನ್ ಅಜೆಂಡಾ, ಕಾಮನ್ ಅಜೆಂಡಾ. ಎಲ್ಲದರಲ್ಲೂ ದುಡ್ಡು ಮಾಡಬೇಕು ಅಂತಷ್ಟೆ. ನಾವು ದುಡ್ಡಿಗೆ ಕೊಟ್ಟ ಪ್ರಿಯಾರಿಟಿಯನ್ನು ನಮ್ಮ ಹೆಲ್ತಿಗೆ ಕೊಡಲಿಲ್ಲ, ಜೀವನಕ್ಕೆ ಕೊಡಲಿಲ್ಲ, ಭಾವನೆಗೆ ಕೊಟ್ಟಿಲ್ಲ. ಈಗಿನ ಎಜುಕೇಷನ್ ಸಿಸ್ಟಮು ಅದಕ್ಕೆ ಕಾರಣ ಇರ್ಬೋದು. ಅದರ ಪೂರ್ತಿ ಇಂಪ್ಯಾಕ್ಟ್ ಏನಾಗಿದೆ? ಪ್ರಕೃತಿ ಹಾಳಾಗ್ತಿದೆ. ವೃಕ್ಷಗಳೇ ಇಲ್ಲ ಅಂದರೆ ಮಳೆ ಹೇಗೆ ಬರುತ್ತೆ? ಒಂದಕ್ಕೊಂದು ರಿಲೇಟೆಡ್. ನೋಡಿ, ಆಕಾಶಾತ್ ವಾಯು ಒಂದು ಚೈನ್ ಲಿಂಕ್ ಅಲ್ವಾ? ನೆಕ್ಸ್ಟ್ ಚೈನ್ ಲಿಂಕ್ ಅದಕ್ಕೆ. ಆಕಾಶಾತ್ ವಾಯು, ಅಗ್ನೀತ್ ವರುಣ, ಜಲ, ತಾಪದಿಂದ ಬೆವರು. ಜಲಾತ್ ಪೃಥ್ವಿ, ಮಣ್ಣು. ಮಣ್ಣು ಥಂಡಿ ಆದರೆ ಏನಾಗುತ್ತೆ? ಈ ಥರ ಜೀವಗಳು ಹುಟ್ಟುತ್ತೆ. ಲಾಜಿಕ್ ಹುಟ್ಟಿದೆಯಲ್ಲ ಇಲ್ಲಿ. ಆ ಜೀವವನ್ನು ತಿಂದು 10 ಜೀವ ಬದುಕುತ್ತೆ. ಮತ್ತು ಅವನ ಟಾಯ್ಲೆಟ್ ಮತ್ತೆ ಮಣ್ಣಾಗುತ್ತೆ, ಮತ್ತೆ ಜೀವ ಹುಟ್ಟುತ್ತೆ. ಸೈಕಲ್. ಇದನ್ನೇ ಕಿತ್ತು ಕೆಡವಿದ್ರೆ
ಏನು ಫಲ? ಸೊಸೈಟಿ ಈಸ್ ಇನ್ ಇಂಬ್ಯಾಲೆನ್ಸ್ಡ್ ಸ್ಟೇಟ್, ನಾಟ್ ಬ್ಯಾಲೆನ್ಸ್ಡ್ ಸ್ಟೇಟ್. ಯಾಕೆ? ಒಂದು ಚೈನನ್ನೇ ನಾವು ಬಿಚ್ಚಿದ್ದೀವಿ, ಸರ ಪೂರ್ಣ ಆಗೋದು ಹೇಗೆ? ಕತ್ತಿಗೆ ಧರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನನ್ನ ಸ್ಟೋಲನ್ನು ಕಟ್ ಮಾಡಿ ಹಾಕ್ಕೊಂಡಾಗ ಚಂದ ಕಾಣುತ್ತಾ? ಲಿಂಕೇ ಇಲ್ಲ. ಈಗ ನಮ್ಮ ಬದುಕಲ್ಲಿ ಲಿಂಕೇ ಇಲ್ಲ. ಇದೇ ಥರ ಇನ್ನೊಂದು 10 ವರ್ಷ ಹೋದ್ವಿ ಅಂದರೆ ಗಾಳಿ ಇಲ್ಲದೆ ಮಕ್ಕಳು ಸಾಯ್ತಾರೆ ಅಷ್ಟೇ, ಬೇರೆ ಎಂತ ಆಗಲ್ಲ. ಈಗ ಬೆಂಗಳೂರಲ್ಲಿ ನಾನೇ ಹೇಳೋದು, ನಾವು ಹಳ್ಳಿಯಿಂದ ಬಂದಾಗ, ನಾನು ಜಾಸ್ತಿ ಹಳ್ಳಿಲಿರೋದು, ಯಾಕೆ ನನಗೆ ನನ್ನ ಐಶ್ವರ್ಯ, ನನ್ನ ಶುದ್ಧ ಗಾಳಿ, ಶುದ್ಧ ನೀರು, ಶುದ್ಧ ಜನ, ಶುದ್ಧ ಪ್ರಾಣಿ ಪಕ್ಷಿ ಅಲ್ಲ. ನಿಮ್ಮ ಐಶ್ವರ್ಯವೇ ಅಲ್ಲ. ನಾನು ಹೇಳಿ ನಿಮ್ಮ ಸಿಟಿಯವರು ದಟ್ಟ ದಾರಿದ್ರ್ಯದಲ್ಲಿದ್ದೀರಿ ಅಂತ. ಹಳ್ಳಿಲಿದ್ದ ಸೋಗೆ ಮನೆಯಲ್ಲಿದ್ದವನು ಅತಿ ಶ್ರೀಮಂತಿಕೆಯಲ್ಲಿ ಅವನು ಮಾಡಿದ ನಿದ್ದೆ ನೀವು ನಿಮ್ಮ ಹಣೆ ಬರಕ್ಕೆ ಇವತ್ತಿನ ತನಕ ಮಾಡಿಲ್ಲ. ಅವ ಓಸಿ ಗಾಳಿಯಲ್ಲಿ ಬೇವಿನ ಕಟ್ಟೆ ಮೇಲೆ ಮಾಡಿದ ನೆಮ್ಮದಿ ನಿದ್ದೆ ಇಲ್ಲಿ AC ಗಾಳಿಲಿ ಕೂತವನಿಗಿಲ್ಲ. ನೀವು ನೋಡಿದ್ದೀರಿ ಹಳ್ಳಿಗೆ ಹೋಗಿ, ಯಾರು ಹಳ್ಳಿಗೆ ಅಲ್ಲಿರೋ ಬೇವಿನ ಕಟ್ಟೆ ಹತ್ರ ಮಧ್ಯಾಹ್ನ ಮೇಲೆ ಸ್ವಲ್ಪ ಒಳ್ಳೆ ಊಟ ಮಾಡಿ ಮಲಗಿರ್ತಾರೆ ಎಲ್ಲದಕ್ಕೆಲ್ಲ ಜಗ್ತು. ಆ ನಿದ್ದೆ ಸೋ ಆ್ಯಂಡ್ ಸೋ ಕಂಪನಿ ಹೆಡ್ಗಳಾಗಲಿ ಒಂದು ದಿನ ಮಾಡಿದರೆ ಆ ನೆಮ್ಮದಿಯ ನಿದ್ದೆ ನಾನು ಹೇಳ್ದಂಗೆ ಕೇಳ್ತೀನಿ. ಅವರು ಊಟಕ್ಕೆ ಮೊದಲು ಮಾತ್ರ ಇಲ್ಲ, ಊಟದ ಮುಂಚೆ ಅವರಿಗೆ ಮಾತ್ರ ಇಲ್ಲ. ಇಲ್ಲಿರೋ IT ಅವರಿಗೆ ಊಟದ ಮೊದಲು ಮಾತ್ರ ಇದೆ ಸಬ್ಜಿ, ಊಟ ಆದಮೇಲೆ ಇಷ್ಟು ಮಾತ್ರ ಇದೆ. ಜೀವನದ ಅರ್ಥವನ್ನೇ ಬಲಿ ಹಾಕಿ ಅನರ್ಥಗಳಿಗೆ ದಾರಿಯಾಗಿ ಪ್ರಕೃತಿನ ಹಾಳು ಮಾಡಿ ನಾವು ಪಡ್ಕೊಳ್ಳೋಕ್ಕೇನಿದೆ ಅನ್ನೋದು ನನ್ನ ಪ್ರಶ್ನೆ ಎಲ್ಲರಿಗೂ. ಹಾಗಾಗಿ ನಾವು ಎಂಟರ್ಪ್ರಿನರ್ಗಳಿಗೆ ಹೇಳೋದು, ಕಂಪನಿ ಎಷ್ಟು ಮುಖ್ಯನೋ, ಲೈಫಲ್ಲಿ ಕಂಪ್ಯಾನಿಯನ್ ಎಷ್ಟು ಮುಖ್ಯನೋ, ಬದುಕಿಗೆ ಬೇಕಾದ ಬೇಸಿಕ್ ಥಿಂಗ್ಗಳು ಅಷ್ಟೇ ಮುಖ್ಯ. ಆ ಮೂಲ ಬೇಸಿಕ್ಕೆ ಪ್ರಕೃತಿ ಮತ್ತು ನೀರು, ಗಾಳಿ ಮತ್ತು ನೀರು. ಊಟ ಇಲ್ಲ ಅಂದರೆ ನೀರಿದ್ದರೆ ಬದುಕ್ಬೋದು ಒಂದು ತಿಂಗಳ ಮಟ್ಟಿ, ಅದರಲ್ಲಿ ಖನಿಜಾಂಶ ಇರುತ್ತೆ. ಈಗ ಸಿಟಿಯಲ್ಲಿ ಹಾಗಂತ ಬೆಂಗಳೂರು ವೃಷಭಾವತಿ ನೀರು ಕುಡಿಬೇಡಿ, ಬದುಕವನು ತಕ್ಷಣ ಸಾಯ್ತಾನೆ. ಅದರಲ್ಲಿ ಅತಿಯಾದ ಖನಿಜಗಳ ಸೇರಿದೆ. ತಪ್ಪು ಹೇಳಿದ್ವಿ, ನಾ ಹೇಳಿದ್ದು ಹಳ್ಳಿ ನೀರಿಗೆ ಹೇಳಿದ್ದು. ನೀವೆಲ್ಲ ಈಗ ಬಿಸಿಲು ಏರಿದ್ರಿಂದ ಬಿಸಿಲೇರಿ ಕುಡಿತಾ ಇದ್ದೀರಿ. ನಿಮ್ಮ ಹಣೆ ಬರ ಏನಾಗಿದೆ? ಒಳ್ಳೆ ನೀರು ದುಡ್ಡು ಕೊಟ್ಟು ಕುಡಿಯುವಾಗಿದೆ. ನಮ್ಮಲ್ಲಿ ಗಂಗಾಜಲ ಅಂಥೇಳಿ ಶುದ್ಧ ನೀರು ಹಳ್ಳಿಲಿ ಕುಡಿತೀರಿ. ದೊಡ್ಡ ದೊಡ್ಡ ಸಿಟಿಗಳಲ್ಲಿ ತಾವೇ ಮಲಮೂತ್ರ ಮಾಡಿದ್ದನ್ನೇ ರೀಸೈಕಲ್ ಮಾಡಿ ಉಪಯೋಗಿಸ್ತೀರಿ, ವಾಶ್ ಬೇಸಿನಿಗೆ, ಕೈ ತೊಳ್ಕೊಳ್ಳೋಕ್ಕೆಲ್ಲ. ಎಂಥ ಅನಿಷ್ಟ ಅಲ್ಲ ಅವಸ್ಥೆಯಲ್ಲಿದ್ದೀವಿ ನಾವಾಗಾದರೆ. ಸೊ ನನ್ನ ರಿಕ್ವೆಸ್ಟ್, ಕಂಪನಿಗಳು ರೈನ್ ಹಾರ್ವೆಸ್ಟಿಂಗ್ ಮಾಡಿ, ಬಿಲ್ಡರ್ಗಳು ಒಂದು ರೈನ್ ಹಾರ್ವೆಸ್ಟಿಂಗ್ ಇಟ್ಕೊಂಡಿರಿ ನಿಮ್ಮ ಫ್ಲ್ಯಾಟ್ಗಳಲ್ಲಿ. ಮಾಡ್ತಿರಲ್ಲ, ಬ್ರಿಡ್ಜ್ ಥರ ಕಟ್ತಿರುತ್ತ ಅಲ್ಲೊಂದು ರೈನ್ ಹಾರ್ವೆಸ್ಟಿಂಗ್ ಸಿಸ್ಟಮ್. ಆ ನೀರನ್ನು ಯೂಸ್ ಮಾಡಿ. ಇದಕ್ಕಿಂತ ಅದು ಬೆಸ್ಟ್ ಅಲ್ಲ, ಇದಕ್ಕಿಂತ ಅದು ಬೆಸ್ಟ್ ಅಲ್ವಾ? ಏನೇ ಕ್ಲೀನ್ ಆದರೂ ಮೂತ್ರನೇ ಇಲ್ಲ. ನಾವು ಹೇಳಿದ್ದು, ನಮ್ಮ ಹಳ್ಳಿಯಲ್ಲಿ ಹುಡುಗರು ಒಳ್ಳೆ ಕೆರೆಯಲ್ಲಿ ಮುಳುಗ್ತಾರೆ, ಫ್ರೀಯಾಗಿ ದುಡ್ಡು ಕೊಡಲ್ಲ. ನಿಮ್ಮ ಸಿಟಿಯಲ್ಲಿ ನೀರಲ್ಲಿ ಇಳಿದು ಮಕ್ಕಳು ತಂದೆ ಎಲ್ಲರೂ ನೀರಿಗೆ ಇಳಿದ ತಕ್ಷಣ ಮೂತ್ರ ತಾನಾಗುತ್ತೆ. ಅದು ಸೈಕಾಲಜಿ. ಆ ಮೂತ್ರದಲ್ಲಿ ತಾನೂ ಮೂತ್ರ ಮಾಡಿ, ತಾನೂ ಮುಳುಗಿ, ಹೆಂಡತಿಯೂ ಮುಳುಗಿ, ಮಕ್ಕಳ ಮೂತ್ರವೂ ಇರುತ್ತೆ, ಅದರಲ್ಲಿ ಅಪ್ಪ ಅಮ್ಮ ಮುಳುಗಿ, ವಯಸ್ಸಾದವರೆಲ್ಲರೂ ಮುಳುಗಿದ್ರೆ ಅವರ ಮೂತ್ರವೂ ಇರುತ್ತೆ. ಕೊನೆಗೆ ಪವಿತ್ರವಾದ ಮೂತ್ರಸ್ನಾನ ಮುಗಿಸಿ 300 ರೂಪಾಯಿ ಕೊಟ್ಟು ಬರ್ತೀರಿ. ಮುಳುಗಿದಾಗ ಸ್ವಲ್ಪ ನೀರು ಬಾಯಿಗೆ ಹೋಗಲ್ವಾ? ಹೋಗಿರ್ತದೆ. ಈ ಅವಸ್ಥೆ ಬೇಕಾ ಬೇಡವಾ ಇದು ನಿಮ್ಮ ಯೋಚನೆಗೆ ಬಿಟ್ಟಿದ್ದು. ಹಾಗಾಗಿ ಕಂಪನಿಯವರೆಲ್ಲ, IT ಕಂಪನಿಯಲ್ಲಿರೋರೆಲ್ಲರೂ ಒಂದು ಹಂಬಲ್ ರಿಕ್ವೆಸ್ಟ್, ನೀವು ಗಿಡ ನೆಡಲ್ವಾ, ನೆಡೋರಿಗೆ ಸಪೋರ್ಟ್ ಮಾಡಿ. ಪಾಯಿಂಟ್ ನಂಬರ್ 1. ಇದು ಫಿನಾನ್ಷಿಯಲಿ, ಮೋರಲಿ, ವಾಟ್ ಎವರ್ ಅವನು ಜೆನ್ಯೂನ್ ಅಂತ ಕಂಡ್ರೆ ಗೋ ಆ್ಯಂಡ್ ಸಪೋರ್ಟ್. ಗುಡ್ಡ ಎಲ್ಲ ಹಸಿರು ಮಾಡು. ಏನಾಗ್ತದೆ ಹೇಳ್ತೀನಿ. ಆದಷ್ಟು ಔಷಧಿ ಗಿಡ, ಕೊಪ್ಪಳದ ಹತ್ರ ನಾವೊಂದು ಗುಡ್ಡದಲ್ಲಿ ಪಾರಿಜಾತ ಗಿಡ ನೆಡ್ಸಿತ್ತು. ಔಷಧಿ ಗಿಡ ನೆಟ್ಟರೆ ಆ ಬೇರಲ್ಲೆಲ್ಲ ನೀರು ಹರ್ಕೊಂಡು ಬರ್ತಾ ಏನಾಗುತ್ತೆ ಇಂಪ್ಯಾಕ್ಟು, ಔಷಧಿ ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಬರುತ್ತೆ. ಅದು ಹೋಗೋ ಒಂದು ಕೆರೆಗೆ ಸೇರುತ್ತೆ. ಹೈಲಿ ಮೆಡಿಸಿನ್ ಸುಮಾರು ಕಾಯಿಲೆ. BBMP ಅವರು ಕಾನೂನು ಮಾಡಬೇಕು. ನೀವು ಲೇಔಟ್ ಮಾಡಿದರೆ ಹೇಗೆ CA ಸೈಟ್ ಅಂತ ಸೋಷಲ್ ಸರ್ವಿಸಿಗೆ ಇಡಿ ಅಂತೀರೋ ಹಾಗೆ 1-2 ಸೈಟ್ ಅಷ್ಟು ಜಾಗ ವೃಕ್ಷಗಳಿಗೆ ಇಡಿ ಅಂತ. ಆವಾಗ ಅಲ್ಲಿ ಅಂತರ್ಜಲ ಜಾಸ್ತಿ ಆಗ್ತದೆ.